ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಖುಷ್ಬು ಆಚಾರ್ಯ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟು ದಿನ ಕಾಣೆ ಆಗ್ಬಿಟ್ಟಿದ್ರು, ಇವಾಗ ಹಾಯ್ ವೆಲ್ಕಮ್ ಟು ಖುಷ್ಬು ಆಚಾರ್ಯ ಯೂಟ್ಯೂಬ್ ಚಾನಲ್ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್ ಫ್ರೆಂಡ್ಸ್, ಆ್ಯಕ್ಚುಲಿ ತುಂಬ ದಿನದಿಂದ ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಲಾಗ್ ಮಾಡಬೇಕಂತ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ನಾನೇ ಹೇಳ್ತೀನಿ. ಎಸ್ ಫ್ರೆಂಡ್ಸ್, ಇವತ್ತು ಯಾಕೆ ಈ ಒಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೀನಿ ಅಂದರೆ, ಆ್ಯಕ್ಚುಲಿ ಈ ಲಾಗ್ ನನಗೆ ತುಂಬ 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 ಫೇವ್ರೆಟ್ ಆಗ್ಬೋದು. ಬಿಕಾಸ್ ಎಲ್ಲ ಅಡ್ವೊಕೇಟ್ಸ್ಗೂ ಒಂದು ಬಿಗ್ಗೆಸ್ಟ್ ಡ್ರೀಮ್ ಇರುತ್ತೆ. ಏನಪ್ಪ ಆ ಡ್ರೀಮ್ ಅಂತ ಹೇಳಿದ್ರೆ, ಸೊ ಒಬ್ಬ ಅಡ್ವೊಕೇಟ್ ಆದರು ಅಂದ ತಕ್ಷಣ ಅವರಿಗೆಲ್ಲರಿಗೂ ಫಸ್ಟ್ ಬರೋದು ಸುಪ್ರೀಂ ಕೋರ್ಟ್. ಸೊ ಇವತ್ತು ನಾನು ಒಬ್ಬಳೇ ಸುಪ್ರೀಂ ಕೋರ್ಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಒಬ್ಬಳೇ ಯಾಕೆ ಅಂತ ಫೀಲ್ ಮಾಡಬೇಕು, ನನ್ನ ಜೊತೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಸೊ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಸ್, ಇವಾಗ ಆಲ್ರೆಡಿ 5:30 ಆಗಿದೆ. ಸೊ ನಾನು ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಫ್ಲೈಟ್ ತೊಗೊತಾ ಇದ್ದೀನಿ. ಓಕೆ, ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಹೋಪ್ ನೀವು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಸ್ ಫ್ರೆಂಡ್ಸ್, ಬನ್ನಿ ಹೋಗೋಣ ನಮ್ಮ ಸುಪ್ರೀಂ ಕೋರ್ಟ್ಗೆ. ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ, ನಾನೇನೇನು ಮಾಡ್ತೀನಿ, ಆ್ಯಂಡ್ ನೀವು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಅಂದರೆ ಅಂದರೆ ಲೈಕ್ ಎಲ್ಲರಿಗೂ ಅದೇ ನಮ್ಮ ಇಂಡಿಯಾದಲ್ಲಿ ಸುಪ್ರೀಂ ಪವರ್. ಸೊ ನಾವು ಏನೇ ಅಪೀಲ್ ಹೋಗ್ಬೇಕಂದ್ರೂ ಲಾಸ್ಟಿಗೆ ನಾವು ಹೋಗೋದೇ ಸುಪ್ರೀಂ ಕೋರ್ಟಿಗೆ. ಸೊ ಅಂಥ ಸುಪ್ರೀಂ ಕೋರ್ಟಿಗೆ ನನಗೆ ಇವಾಗ ಹೋಗುವಂಥ ಅದೃಷ್ಟ ಸಿಕ್ಕಿದೆ. ನನ್ನ ಜೊತೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ನಾನೀಗ ತಾನೇ ಮನೆಯಿಂದ ಹೊರಟಿದ್ದೀನಿ. ಸೊ ನನಗೆ ಟ್ರಾವೆಲಿಂಗ್ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ಅಥವಾ ಮಿಡ್ ನೈಟಲ್ಲಿ ಟ್ರಾವೆಲ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಸಿಲಿದ್ದಾಗ ನನಗೆ ಟ್ರಾವೆಲ್ ಮಾಡೋದು ನಾನು ಪ್ರಿಫರ್ ಮಾಡಲ್ಲ. ಸೊ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ ವಿಂಡ್ ಮಿಲ್ಸ್ ಎಷ್ಟು ಚೆನ್ನಾಗಿ ತಿರುಗ್ತಿದೆ ಅಂತ. ನಾನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನ ವಿಂಡ್ ಮಿಲ್ನ ಸಿಕ್ಕಾಪಟ್ಟೆ ಫೀಲ್ ಮಾಡ್ತೀನಿ. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ. ಯಾಕಂತೇಳಿದರೆ ನಾವು ಚಿಕ್ಕ ವಯಸ್ಸಲ್ಲಿ ಸೈಕಲ್ ಓಡಿಸ್ಬೇಕಾದ್ರೆ ಗಿರ್ಗಿಟ್ಲೆನ ಕಟ್ಕೊಂಡು ಓಡಾಡ್ತಿದ್ವಿ. ಸೊ ಅದು ನನಗೆ ನೆನಪಾಗುತ್ತೆ, ಈ ಥರ ಒಂದು ಕ್ಯೂಟ್ ಆಗಿರುವಂಥ ವಿಂಡ್ ಮಿಲ್ಸ್ನ ನೋಡಿದಾಗ. ಎಸ್ ನೋಡಿ, ಎಷ್ಟು ಬಿಸಿಲಿದೆ ಅಂತ. ಆವಾಗಲೇ ಜಸ್ಟ್ ಅವಾಗ ಇನ್ನೂ 8:30 ಇರ್ಬೋದಷ್ಟೇ. ಎಷ್ಟು ಬಿಸಿಲಿದೆ. ಎಸ್, ಇವಾಗ ತಾನೇ ಒಂದು ನಿದ್ದೆ ಆಯಿತು ನಂದು. ಸೊ ಆನ್ ದ ವೇ ಹಾರ್ಡ್ಲಿ ಇನ್ 1 to 3 hours ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗ್ತೀನಿ. ಸೊ ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಯೂಶ್ವಲಿ ಟೈಮಿಂಗ್ಸ್ ಅಂದರೆ ಎವ್ರಿಡೇ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ 8:30ಗೆಲ್ಲ ಬ್ರೇಕ್ಫಾಸ್ಟ್ ಆಗ್ತಿತ್ತು. ಸೊ ಇನ್ನೂ 8:30 ಆಗಿಲ್ಲ, ನಿಯರ್ಲಿ 8 o'clock. ಸೊ ಆನ್ ದ ವೇ ಎಲ್ಲಾದರೂ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿ ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಸೊ ಕಾಮತಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಟಿದ್ದೀವಿ. ಫ್ರೆಂಡ್ಸ್, ಇವಾಗ ನನ್ನ ಅಂಕಲ್ ಡ್ರಾಪ್ ಮಾಡಿ ಹೋಗ್ತಿದ್ದಾರೆ ಸರ್. ಬಾಯ್ ಸರ್, ನಿಮಗೂ ಕೂಡ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಕ್ಯೂಟ್ ಆಗಿ ಬನ್ನಿ ಇವಾಗ ಹ್ಯಾಪಿ ಜರ್ನಿ ನನ್ನ ಕಳಿಸ್ಕೊಟ್ರು. ಸೊ ಜಸ್ಟ್ ಎಂಟರ್ ಟು ದ ಏರ್ಪೋರ್ಟ್. ಆ್ಯಕ್ಚುಲಿ ಇವತ್ತು ನನಗೆ ಸರ್ಪ್ರೈಸ್ ಕೊಡಲಿಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಕೂಡ ನನಗೆ ಏರ್ಪೋರ್ಟಿಗೆ ಬಂದಿರು. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ನಾನು ಹೋಗಿದ್ದೆ ಬೋರ್ಡಿಂಗ್ ಪಾಸ್ ಕಡೆಗೆ. ಸೊ ನಾವು ಯಾವಾಗಾದರೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಮ್ಯಾಂಡೇಟ್ರಿ ಬೋರ್ಡಿಂಗ್ ಪಾಸ್ ಇರಬೇಕು. ನಾನು ಬೇರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ನ ಫ್ಲೈಟಲ್ಲಿ. ಸೊ ಹಾಗಾಗಿ ನನಗೆ ಬೋರ್ಡಿಂಗ್ ಪಾಸ್ ಹೇಗೆ ತೊಗೊಳ್ಳೋದು ಅಂತ ಕೂಡ ಗೊತ್ತಿರಲಿಲ್ಲ. ಅಲ್ಲಿದ್ದಂಥ ಸೆಕ್ಯೂರಿಟಿ ಹೆಲ್ಪ್ ತೊಗೊಂಡು ನಾನು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಈಗ ತಾನೇ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದೀನಿ. ಸೊ ಅಲ್ಲಿ ಮಷೀನಲ್ಲಿ ಆಪ್ರೇಟ್ ಮಾಡಿ ತೊಗೋಬೇಕಿತ್ತು. ಸೊ ನಾನೊಬ್ಬಳೇ ಬೋರ್ಡಿಂಗ್ ಪಾಸ್ ತೊಗೊಂಡು ಇವಾಗ ಎಂಟ್ರಿ ಆಗಲಿ ಹೋಗ್ತಾ ಇದ್ದೀನಿ. ಸೊ ನಮ್ಮ ಪಪ್ಪ ಫುಲ್ಲು ಡೀಪಾಗಿ ನೋಡ್ತಿದ್ದಾರೆ ಬೋರ್ಡಿಂಗ್ ಪಾಸ್ ಹೇಗಿರುತ್ತೆ, ಅದರಲ್ಲಿ ಏನು ಬರೆದಿದ್ದಾರೆ ಅಂತ. ಆ್ಯಂಡ್ ನಾನು ಇವಾಗ ಇಲ್ಲಿಂದ ಏರ್ಪೋರ್ಟ್ ಒಳಗಡೆ ಚೆಕ್ ಇನ್ ಆಗ್ತಾ ಇದ್ದೀನಿ. ಸೊ ಪಪ್ಪ ಮಮ್ಮಿ ಬಾಯ್ ಮಾಡಿ ನನ್ನ ಕಳಿಸ್ಕೊಟ್ರು. ಕ್ಯೂ ಅಲ್ಲಿ ನಿಂತು ಒಳಗಡೆ ಎಂಟ್ರಿ ಆಗಿದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದಾರೆ ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ನನಗೆ ಎಲ್ಲಿ ಎಂಟ್ರಿ ಆದೆ ಎಲ್ಲಿ ಎಕ್ಸಿಟ್ ಆದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಸೊ ಇಲ್ಲಿಂದ ಎಂಟ್ರಿ ಆದ ತಕ್ಷಣ ಫಸ್ಟು ನಾವು ಮಾಡಬೇಕಾಗಿರುವಂಥ ಕೆಲಸ, ನಮ್ಮ ಹತ್ರ ಇರುವಂಥ ಲಗೇಜ್ನ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಅವರು ಅದನ್ನು ಡೈರೆಕ್ಟ್ ಫ್ಲೈಟಲ್ಲಿ ಕಳಿಸ್ಕೊಡ್ತಾರೆ. ನನ್ನ ಲಗೇಜ್ ಬಿಲೋ 50 kilos ಇತ್ತು. ಸೊ ಅಷ್ಟೇ ನನಗೆ ಅಲ್ಲಿ ಪ್ರಿಫರ್ ಮಾಡಿದ್ದು. ವಿತಿನ್ 15 kg ಒಳಗಡೆ ನಾನು ತೊಗೊಂಡು ಹೋಗಬೇಕಿತ್ತು. ಅಷ್ಟೇ ನಾನು ಎಕ್ಸಾಕ್ಟಾಗಿ ಇನ್ನೂ ಕಮ್ಮಿ ಕೂಡ ನಾನು ತೊಗೊಂಡೋಗಿದ್ದೀನಿ ಈ ಕಡೆಯಿಂದ ಹೋಗ್ತಾ. ಸೊ ಈಗ ಆಲ್ರೆಡಿ 2:15 ಆಗಿದೆ. ಸೊ ನಮ್ಮ ಫ್ಲೈಟ್ ಆಲ್ರೆಡಿ ರೆಡಿ ಇತ್ತು. ನಾನಿವಾಗ ಫಸ್ಟ್ ಟೈಮ್ ಫ್ಲೈಟ್ ಹತ್ತುತ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಿಂದ ಫ್ಲೈಟ್ ಎಂಟ್ರೆನ್ಸ್ ಆದೆ. ಹೋದ ತಕ್ಷಣ ಕುತ್ಕೊಂಡ ತಕ್ಷಣ ನಾನು ಫಸ್ಟ್ ನೋಡಿದ್ದೆ ವಿಂಡೋ. ಸೊ ಆ ವಿಂಡೋನ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿದೆ. ಆ ವಿಂಡೋ ಓಪನ್ ಮಾಡಿದ ತಕ್ಷಣ ನನಗೆ ಕಾಣಿಸಿದ್ದು ಎಲ್ಲ ಫ್ಲೈಟ್ಗಳು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇತ್ತು.
ಸೊ ಅದು ಒಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ನನ್ನ ಫ್ಲೈಟ್ ಮೂವ್ ಆದ ತಕ್ಷಣ ಸ್ವಲ್ಪ ಭಯ ಆಯಿತು. ಲೈಕ್ ನೀವು ಜಾಯಿಂಟ್ ವೀಲಲ್ಲಿ ಕೂತ್ಕೊಂಡಾಗ ಭಯ ಆಗುತ್ತಲ್ಲ, ಆ ಥರ ಫೀಲ್ ಆಯಿತು. ಬಟ್ ಆಮೇಲೆ ಓಕೆ, ನಾರ್ಮಲ್, ಅದು ಮೂನೇ ಆಗ್ತಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಇಟ್ ನೈಸ್. ಆ್ಯಂಡ್ ಇವಾಗ ನೀವು ನೋಡ್ತಿದ್ದೀರಾ ವಿಜುವಲ್ಸಲ್ಲಿ. ಸೊ ಇದು ಕಂಪ್ಲೀಟ್ ಡೆಲ್ಲಿ. ನೀವು ಡೆಲ್ಲಿಯಲ್ಲಿ ಬರೀ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕಾಣಿಸೋದು ಬರೀ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್ ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಕಾರ್ಗಳು ಕೂಡ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಮೂವ್ ಆಗೋದು. ಅಷ್ಟು ಟ್ರಾಫಿಕ್ ಇತ್ತು ಡೆಲ್ಲಿಯಲ್ಲಿ ಅನ್ನೋದಕ್ಕೆ ಇದೇ ಒಂದು ಹೈಯೆಸ್ಟ್ ಪ್ರೂಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನು ಇವಾಗ ತಾನೇ ಜಸ್ಟ್ ಡೆಲ್ಲಿಗೆ ಲ್ಯಾಂಡ್ ಆಗಿದ್ದೀನಿ. ಎಸ್ ಫ್ರೆಂಡ್ಸ್, ಐ ಆಮ್ ಜಸ್ಟ್ ಲ್ಯಾಂಡೆಡ್ ಟು ಡೆಲ್ಲಿ. ನಾನಿವಾಗ ನಮ್ಮ ಲಗೇಜಸ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಲಗೇಜ್ ಬ್ಯಾಗ್ ಗೇಟ್ ನಂಬರ್ 8ಗೆ ಬಂದಿದೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ ಅಂತ. ಸೊ ಇವಾಗ ಅವ್ರ ಮಧ್ಯೆ ಹೋಗಿ ನಾನು ನಮ್ಮದು ಲಗೇಜಸ್ನ ಕಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಕಂಪೇರ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟ್ ಸಿಕ್ಕಾಪಟ್ಟೆ ದೊಡ್ಡದು. ಸೊ ಈ ಒಂದು ಲಗೇಜ್ ಕೌಂಟರ್ಗೆ ನಾನು ಹುಡ್ಕೊಂಡು ಬರೋಷ್ಟರಲ್ಲಿ ನನಗಂತೂ ಫುಲ್ ಟರ್ಡ್ ಆಯಿತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೇನು ಕೂಡ ಗೊತ್ತಿಲ್ಲ. ನಾನು ಅಲ್ಲಿದ್ದಂಥ ಕೆಲವೊಂದು ಪ್ಯಾಸೆಂಜರ್ಸ್ನ ಆ್ಯಂಡ್ ಏರ್ ಹೋಸ್ಟರ್ಸ್ ಹೆಲ್ಪ್ ತೊಗೊಂಡು ನಾನು ಬಂದು ಇಲ್ಲಿ ಇವಾಗ ಲಗೇಜ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಎಸ್, ನಾನು ಈಗ ತಾನೇ ಜಸ್ಟ್ ನಂದು ಒಂದು ಲಗೇಜ್ನ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಿಂದ ಎಕ್ಸಿಟ್ ಆಗ್ತಿದ್ದೀನಿ. ಸೊ ಎಕ್ಸಿಟ್ ಆದ ತಕ್ಷಣ ಕಾರ್ ಡ್ರೈವರ್ ರೆಡಿ ಇದ್ದರು. ಸೊ ನನ್ನ ನೇಮ್ ನೋಡಿ ನಾನು ಅವ್ರನ್ನ ಐಡೆಂಟಿಫೈ ಮಾಡಿದೆ. ಇವಾಗ ನಾನು ಇಲ್ಲಿಂದ ನಾವು ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ದೀನಿ ಅಲ್ಲಿಗೆ ಇವಾಗ ನನ್ನ ಕರ್ಕೊಂಡು ಹೋಗ್ತಿದ್ದೆ. ಎಸ್ ಫ್ರೆಂಡ್ಸ್, ಫೈನಲಿ ಐ ರೀಚ್ ಟು ಡೆಲ್ಲಿ. ಸೊ ಡೆಲ್ಲಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಹಾಟ್ ಆಗಿದೆ. ಆ್ಯಂಡ್ ಇವಾಗ ಆಲ್ರೆಡಿ 5:30 ಸಮಥಿಂಗ್ ಆಗಿದೆ. ಎಷ್ಟು ಬಿಸಿಲಿದೆ ಅಂದರೆ ಟೂ ಸನ್ನಿ, ಅಷ್ಟು ಕೂಡ ಬಿಸಿಲಿದೆ ಇಲ್ಲಿ. ಸೊ ಮೊದಲೇ ಹೇಳ್ತಾರಲ್ಲ, ಡೆಲ್ಲಿ ಯಾವಾಗಲೂ ಫುಲ್ ಹಾಟ್ ಆಗಿರುತ್ತೆ, ಇಟ್ಸ್ ಲೈಕ್ ಹಾಟ್ ಸಿಟಿ ಅಂತ. ಸೊ ಹಾಗೆ ಇದೆ ಡೆಲ್ಲಿ. 5 o'clock ಆದರೂ ಕೂಡ ಬಿಸಿಲು ಕಮ್ಮಿ ಆಗಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಕೂಡ ಇದೆ. ನಾವು ಏರೋಪ್ಲೇನಿಂದ ಲ್ಯಾಂಡ್ ಆಗಬೇಕಾದ್ರೆ ನೋಡ್ತಾ ಇದ್ವಿ, ಇಷ್ಟು ವೆಹಿಕಲ್ಸ್ಗಳು ಸ್ಮಾಲ್ ಮೌಸ್ ಥರ ಕಾಣಿಸ್ತಾ ಇತ್ತು, ಅಷ್ಟು ಟ್ರಾಫಿಕ್ ಇತ್ತು. ಸೊ ಈ ಟ್ರಾಫಿಕಲ್ಲಿ ನಾನು ಸುಪ್ರೀಂ ಕೋರ್ಟ್ನ ರೀಚ್ ಆಗಬೇಕು. ನೋಡೋಣ ಹೇಗಿರುತ್ತೆ ನಾಳೆ ಅರ್ಲಿ ಮಾರ್ನಿಂಗ್. ಸೊ ಇವಾಗೇನಿಲ್ಲ, ಡೆಲ್ಲಿಗೆ ಹೋದ ತಕ್ಷಣ ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತೀನಿ. ಆ್ಯಂಡ್ ರೂಮಲ್ಲಿ ಫುಲ್ಲು ರೆಸ್ಟ್ ಮಾಡಿ ನೆಕ್ಸ್ಟು ನಾಳೆ ಪ್ಲ್ಯಾನ್ಸ್ ಏನೇನಿದೆ ಅದನ್ನು ನಾನು ಪ್ರಿಪ್ರೇಷನ್ ಮಾಡ್ಕೊತೀನಿ. ಬಟ್ ಡೆಲ್ಲಿ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆ್ಯಂಡ್ ಸಿಕ್ಕಾಪಟ್ಟೆ ಹಾಟ್ ಅಂತ.